ನಾನು ಹುಟ್ಟಿರೋದು ಓವರ್ ವೆಯ್ಟು, ಸಾಯೋದು ಓವರ್ ವೆಯ್ಟು. ಈ ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತಂದರೆ, ನಾನು ಬಡವನಾಗೆ ಹುಟ್ಟಿದ್ದೀನಿ, ಸೊ ಬಡವನಾಗೆ ಸಾಯ್ತೀನಿ, ನಾನು ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಶ್ರೀಮಂತ ಆಗೋಕ್ಕಾಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಥರನೇ ಲೆಕ್ಕ. ಇದು ಎಷ್ಟು ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನೋದು ನಿಮಗೆಲ್ಲ ಗೊತ್ತು. ಪ್ರತಿಯೊಬ್ಬರು ಎಫರ್ಟ್ ಹಾಕಿದವರು ಶ್ರೀಮಂತರಾಗೇ ಆಗ್ತಾರೆ. ಇನ್ಫ್ಯಾಕ್ಟ್ ಟಾಪೆಸ್ಟ್ ರಿಚಾಗೆ ಆಗಿರೋರು ಎಲ್ಲ ಬಡ ಕುಟುಂಬದಿಂದ ಶುರು ಮಾಡಿದವ್ರೆ. ಯಾರು ಶ್ರೀಮಂತ ಕುಟುಂಬದವರೆಲ್ಲ ಮಕ್ಕಳು ಯೂಶಲಿ ಆ ದುಡ್ಡು ಉಡಾಯಿಸ್ಬಿಟ್ಟು ಮತ್ತೆ ಬಡವರಾಗ್ತಾರೆ ಹೊತ್ತು ಆ ಶ್ರೀಮಂತರು ತುಂಬ ಕಂಡೀಷನ್ಸಲ್ಲಿ ಮತ್ತಷ್ಟು ಶ್ರೀಮಂತರಾಗಲ್ಲ. ಹಾಗೆ ಫಿಟ್ನೆಸ್ಸು ಸಹ ಜಸ್ಟಿಫಿಕೇಶನ್ಸ್ಗಳು ಏನೇನೋ ನಿಮ್ಮಷ್ಟಕ್ಕೆ ನೀವೇ ಕೊಡ್ಕೊಳಕ್ಕೆ ಹೋಗ್ಬೇಡಿ. ಎಕ್ಸಾಂಪಲ್ಲು, ವಾಕಿಂಗ್ ಮಾಡಿದ್ರೆ ಸಣ್ಣ ಆಗ್ತಾರೆ ಅಂತ ಅನ್ನೋದಾಗಿದ್ರೆ ಈಗ ಆನೆ ಸಣ್ಣ ಆಗಬೇಕಾಗಿತ್ತು ಬಿಕಾಸ್ ಕಿಲೋಮೀಟ್ರ್ ಗಟ್ಟಲೆ ವಾಕ್ ಮಾಡ್ತಾರೆ ಅನ್ನೋದು, ಅಥವಾ ತರಕಾರಿ ಸೊಪ್ಪು ತಿನ್ಕೊಂಡು ಸಣ್ಣ ಆಗ್ತಾರೆ ಅಂತ ಅಂದಾಗಿದ್ರೆ ಹಸು ಎಮ್ಮೆಗಳು ಸಣ್ಣ ಆಗಿರ್ಬೇಕಂಥದ್ದು. ಈ ರೀತಿ ಮೈಂಡ್ಸೆಟ್ನ ಬಿಟ್ಟಾಕಿ ನಿಮ್ಮಷ್ಟಕ್ಕೆ ನೀವೇ ಆಗಲ್ಲ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಡೋದನ್ನ ಸ್ಟಾಪ್ ಮಾಡಿ. ಎಫರ್ಟ್ಸ್ ಹಾಕಿದ್ರೆ ಖಂಡಿತ ಫಿಟ್ ಆಗೇ ಆಗ್ತೀರಾ. ಇಂಥವ್ರಿಗೆ ಒಬ್ಬ ಪ್ರೊಫೆಷನಲ್ ಗೈಡೆನ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸಮ್ ಆಫ್ ದೆಮ್ಮು ಎಫರ್ಟ್ಸ್ ಹಾಕಿ ಸಣ್ಣ ಆದರೂ ಸಹ ವೆಯ್ಟು ರಿಬೌಂಡ್ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನೀವು. ಸೊ ಅಂಥ ಟೈಮಲ್ಲಿ ಪ್ರಾಪರ್ ಗೈಡೆನ್ಸ್ ಬೇಕು. ಇಲ್ಲದೆ ಇದ್ರೆ ನಿಮಗೆ ಅಷ್ಟೊಂದು ಹಣ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದರೆ ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ತಿಂಗಳನ್ಗಟ್ಟಲೆ ರಿಸರ್ಚ್ನ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಿ ಖಂಡಿತ ಸಣ್ಣ ಆಗ್ತೀರಾ. ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗಬೇಡಿ. ಈ ರೀತಿ ಸಣ್ಣ ಆಗಿರೋರ್ದು ಇನ್ಸ್ಟಾಗ್ರಾಮಲ್ಲಿ ಥೌಸಂಡ್ಸ್ ಆಫ್ ಎಕ್ಸಾಂಪಲ್ಸ್ ತಗೊಳುತ್ತೆ. ಸೊ ಯಾರು ಮಾಡಿದ್ದಾರೆ ಅದನ್ನ ಎಕ್ಸಾಂಪಲಾಗಿ ತಗೊಂಡು ನೀವು ನನ್ನ ಕೈಲೂ ಆಗುತ್ತೆ ಅನ್ನೋ ಮೈಂಡ್ಸೆಟ್ ಇಟ್ಕೊಳ್ಳಿ. ಹೊತ್ತು ನಿಮ್ಮ ರಿಲೇಟಿವ್ಸ್ ಯಾರೊಬ್ರು ಅಥವಾ ನಿಮ್ಮ ಅಪ್ಪ ಅಮ್ಮ ದಪ್ಪ ಇದ್ದಾರೆ, ಅವ್ರು ಸಣ್ಣ ಆಗಿಲ್ಲ, ಆ ಒಂದು ಎಕ್ಸಾಂಪಲ್ಸ್ ಇಟ್ಕೊಂಡು ನೀವು ಹಾಗೆ ಓವರ್ ವೆಯ್ಟ್ ಆಗಿ ಆಗೋಕ್ಕೆ ಹೋಗಬೇಡಿ.